ತೋರಿಸ್ಕೊಟ್ಟಿದ್ದಾರೆ. ಇನ್ ಪ್ರೀವಿಯಸ್ ಕ್ಲಾಸ್ ನಾವು ನೋಡಿದೀವಿ ಯಾವ ರೀತಿ ಸ್ಯಾಲರಿ ಕೊಟ್ಟಿದ್ದಾನ, ಮಂತ್ಲಿ ಹೆಂಗ್ ಕೊಟ್ಟಿದ್ದಾನ, 6 ಮಂತ್ ಹೇಗೆ ಕೊಟ್ಟಿದ್ದಾನ ಮತ್ತು ಆಮೇಲೆ ರಿಮೈನಿಂಗ್ 6 ಮಂತ್ ಹೇಗೆ ಕೊಡ್ತಾನ, ಹೆಂಗ್ ಇನ್ಕ್ರೀಸ್ ಆಗಿರ್ತದ ಅಂತ ನೋಡಿದೀವಿ. ಫಸ್ಟ್ 5 ಮಂತ್ಸ್ ಏನ್ ಮಾಡಿದ, 6 ಮಂತ್ಗೆ 500 ಕೊಟ್ಟಿದ್ದ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ, ಮತ್ತೆ ರಿಮೈನಿಂಗ್ ಪರ್ 6 ಮಂತ್ಗೆ 1000 ಕೊಟ್ಟ. ಸೊ ಆ ರೀತಿ ಇದ್ದಾಗ ಹೆಂಗ್ ವರ್ಕ್ ಮಾಡ್ಬೇಕಂತ ನೋಡಿದೀವಿ. ಸೊ ಇವಾಗ ಮತ್ತೇನು ಎಕ್ಸ್ಟ್ರಾ ಇರಂಗಿಲ್ಲ, ಸೇಮ್ ಪ್ರಾಬ್ಲಮ್ಸ್ ಇರ್ತಾವ, ಸ್ವಲ್ಪ ಏನೋ ಸ್ಲೈಟ್ ಡಿಫ್ರೆನ್ಸಸ್ ಇರ್ತಾವ ಯಾವುದೇ ಒಂದು ಪ್ರಾಬ್ಲಮ್. ನೋಡ್ರಿ ಮತ್ತೆ ಇವತ್ತೊಂದು ಬಿಡಿಸ್ತಾ ಇದೀವಿ, ಇದೊಂದು ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇರ್ತದ. ಕಮಿಷನ್ ಹೇಗೆ ಕೊಡ್ದಾನ, ಯಾವ ರೀತಿ ವರ್ಕ್ ಮಾಡ್ಬೇಕ ನೋಡ್ರಿ. ಈ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪರ್ಷನ್ ಅಕೌಂಟ್ ನಾಗ ಬರುವಂತ ಮೇನ್ ಥೀಮ್ಸ್ ಏನಪ್ಪಾ ಅಂದ್ರ, ಒಂದು ಕಮಿಷನ್, ಇನ್ನೊಂದು ಸ್ಯಾಲರಿ ಕಂಡುಹಿಡಿಯೋದು, ಆಫ್ಟರ್ ಸ್ಯಾಲರಿ, ಬಿಫೋರ್ ಸ್ಯಾಲರಿ ಅಥವಾ ಆಫ್ಟರ್ ಪ್ರಾಫಿಟ್, ಬಿಫೋರ್ ಪ್ರಾಫಿಟ್ ಅಂತ ಒಂದಿಷ್ಟು ವರ್ಡ್ ಬರ್ತಾವ. ಅವುಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದೇ ಪ್ರಾಬ್ಲಮ್ ಕೊಟ್ಟರು ನೀವು ಈಸಿ ಆಗಿ ಬಿಡಿಸಬಹುದು, 6 ಮಾರ್ಕ್ಸ್ ತಗೋಬಹುದು. ಅರ್ಥ ಆಯ್ತಾ? ಮತ್ತೆ ಇದನ್ನ ಬಿಟ್ಟರೆ ಸರ್ ಮತ್ತೇನ್ರ ಎಕ್ಸ್ಟ್ರಾ ಎಡಿಷನ್ಸ್ ಬರ್ತದೆ ಅಂದ್ರೆ ಸರ್ ಏನಿಲ್ರಿ, ಇದೇ ಇರ್ತದೆ ರೀ. ನಿಮ್ಗಂತೂ ಫಾರ್ಮ್ಯಾಟ್ ಗೊತ್ತಿದೆ ಎಲ್ಲರಿಗೂ, ಹಾಗಾದ್ರೆ ಅದ ಫಾರ್ಮ್ಯಾಟ್ ಅನ್ನ ಫಾಲೋ ಮಾಡ್ಕೊತ ಹೋಗೋಣ. ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ, ನಿಮ್ಗೆ ಈಗಾಗಲೇ ಗೊತ್ತಿದ್ದ ಪ್ರಾಬ್ಲಮ್ ಅನ್ನ ಒಂದ್ಸರಿ ಅನಲೈಸ್ ಮಾಡ್ತೀನಿ. ನೋಡ್ರಿ ಏನ್ ಕೊಟ್ಟಿದ್ದಾರ. P and Q are partners commence business with agreement. ಇಬ್ರು ಪಾರ್ಟ್ನರ್ ಅದಾರ. ಯಾರ್ಯಾರ ಪಾರ್ಟ್ನರ್? P ಮತ್ತು Q ಇಬ್ರದಾರ. ಸೊ ಅದ್ರ ನೆಕ್ಸ್ಟ್ ಇದೆ ನೋಡ್ರ ಅಗ್ರಿಮೆಂಟ್. ಪ್ರಾಫಿಟ್ ವಿಲ್ ಬಿ ಶೇರ್ಡ್ ಈಕ್ವಲಿ. ಈಕ್ವಲಿ ಅಂದ್ರ ದಟ್ ಈಸ್ ಅ ರೇಷಿಯೋ. ಏನ್ರಿ ಅದು? ರೇಷಿಯೋ. ಗೊತ್ತಾಯ್ತಾ ರೇಷಿಯೋ ಹೆಂಗಿದ? ರೇಷಿಯೋ ಹೆಂಗಿದ? ಇಬ್ರಿಗೂ ಈಕ್ವಲ್ ಕೊಡ್ರಿ ಅಂತಿದ. ನೆಕ್ಸ್ಟ್ ಬರೋಣ. P ಪಾರ್ಟ್ನರ್ P will be allowed salary rupees 400 per month. ಸ್ಯಾಲರಿ ಎಷ್ಟೈತ್ರಿ? 400 ಪರ್ ಮಂತ್ ಐತಿ. ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ಇಯರ್ಲಿ ಕನ್ವರ್ಟ್ ಮಾಡ್ಕೋಬೇಕ. ಪರ್ ಮಂತ್ ಇದ್ದಾಗ ಇಂಟು ಎಷ್ಟು ಮಾಡ್ಬೇಕ? 12 ಮಾಡ್ಬೇಕ. ಇನ್ಕ್ರೀಸ್ ಡಿಕ್ರೀಸ್ ಏನು ಹೇಳಿಲ್ಲ ಅಂದ್ರೆ ಇಂಟು 12. ಒಂದ್ ವರ್ಷಕ್ಕೆ ಸಂಬಂಧಪಟ್ಟಂತೆ ಒಂದ್ ವರ್ಷಕ್ಕೆ ಎಷ್ಟು ತಿಂಗಳು ಇರ್ತಾವ? 12 ಮಂತ್ಸ್ ತಾನೆ. ಹಾಗಾದ್ರೆ ಇಂಟು 12 ಮಾಡ್ಕೊಂಡ್ಬಿಟ್ರೆ ಮುಗಿತು. ಸರ್ ಇದು ಪರ್ ಮಂತ್ PM ಅಂತ ಐತಲ್ರಿ, ಪರ್ ಮಂತ್ ಅಂತ ಅರ್ಥ. PA ಇತ್ತಂದ್ರ ಪರ್ ಅನಮ್, ಇಯರ್ಲಿ ಅಂದಾಗ ಡೈರೆಕ್ಟ್ ತಗೊಂಡ್ಬಿಡುವ, ಇಂಟು 12 ಮಾಡಬಾರ್ದು. ಓಕೆ ಕ್ಲಿಯರ್? ನೆಕ್ಸ್ಟ್ ಹೋಗಿ 7% ಇಂಟ್ರೆಸ್ಟ್ ಅಲೌಡ್ ಆನ್ ಕ್ಯಾಪಿಟಲ್. ಕ್ಯಾಪಿಟಲ್ ಮೇಲೆ ಎಷ್ಟು ಪರ್ಸೆಂಟ್ ಐತ್ರಿ? 7%. ಹಾಗಾದ್ರೆ ಇದಕ್ಕೆ ಏನಂತ ಕರಿತೀವಿ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಐತಾನೆ ಯಾವ್ದ್ರ ಮೇಲೆ? ಕ್ಯಾಪಿಟಲ್ ಮೇಲೆ. ಹಾಗಾದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಓಕೆ ಕ್ಲಿಯರ್? ನೆಕ್ಸ್ಟ್ ಬರೋಣ. 5% ಇಂಟ್ರೆಸ್ಟ್ ಐತಿ. ಇಂಟ್ರೆಸ್ಟ್ ಆನ್ ಯಾವ್ದ್ರ ಮೇಲೆ? ಡ್ರಾವಿಂಗ್ಸ್. ಹಾಗಾದ್ರೆ ಇದು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಕ್ಲಿಯರ್? ಅದಾದ ಬಳಿಕ Q who manages the sales department will be allowed commission equal to 10% of the net profit. ಬಹಳ ಕ್ಲಿಯರ್ ಆಗಿ ಓದಬೇಕು, ನೀವು ಅರ್ಥ ಮಾಡ್ಕೋಬೇಕು. Q ಅನ್ನ ಒಬ್ಬ ಪಾರ್ಟ್ನರ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ದಾನ. ಅವನಿಗೆ ಕಮಿಷನ್ ಕೊಡ್ತಾ ಇದಾರ. ಏನ್ ಕೊಡ್ತಾ ಇದಾರ? ಕಮಿಷನ್. ಮೊದಲಿಗೆ ಏನ್ ಮಾಡ್ತಾರೆ? ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಕಮಿಷನ್ ಡೈರೆಕ್ಟ್ ಆಗಿ 5,000 4,000 ಕೊಟ್ಬಿಡ್ತಿದ್ರು, ಡೈರೆಕ್ಟ್ ತಗೋತಿದ್ರಿ. ಬಟ್ ಇಲ್ಲಿ ಪರ್ಸೆಂಟೇಜ್ ಬೇಸ್ ಮೇಲೆ ಕೊಟ್ಟಾನ. ಹಾಗಾದ್ರೆ 10% ಕೊಟ್ಟಾನ. ಅವ್ನು ಕೊಡುವಂತ ಕಮಿಷನ್ 10% ಐತಿ ಅಂತ ಅರ್ಥ. ಹೌದಾ? ಹಾಗಾದ್ರೆ ಅದನ್ನ ಎದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಂತ ಹೇಳ್ತಾನೆ ಅವನ. ಆಫ್ ದಿ ನೆಟ್ ಪ್ರಾಫಿಟ್. ಹಾಗಾದ್ರೆ ನೀವು ಎಷ್ಟು ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು? ಅದನ್ನ ನೆಟ್ ಪ್ರಾಫಿಟ್ ಮೇಲೆ 10% ಕ್ಯಾಲ್ಕುಲೇಟ್ ಮಾಡಿ ತಗೋಬೇಕಾ? ಯಾವ್ದ್ರ ಮೇಲೆ? ನೆಟ್ ಪ್ರಾಫಿಟ್ ಮೇಲೆ. ಕ್ಲಿಯರ್? ಸೊ ಅದಾದ ನಂತರ ನೆಕ್ಸ್ಟ್ ಹೋಗೋಣ. ದ ಕ್ಯಾಪಿಟಲ್ಸ್ ಆಫ್ P 1 lakh, Q 80,000 ರೆಸ್ಪೆಕ್ಟಿವ್ಲಿ ಕೊಟ್ಟಾನ. ಹಾಗಾದ್ರೆ ಕ್ಯಾಪಿಟಲ್ ಈ 1,80,000 ಎಲ್ಲರೂ ತಗೋಬೇಕಾ? ಇಲ್ಲ, ಓನ್ಲಿ ಕ್ಯಾಲ್ಕುಲೇಷನ್ ಮಾಡಕ್ ಅಷ್ಟ ತಗೋಬೇಕು. ಅಲ್ಲಿ ಬರೋದಿಲ್ಲ ಒಳಗಡೆ, ಬಟ್ ಇನ್ನರ್ ಕಾಲಮ್ ಕ್ಯಾಲ್ಕುಲೇಷನ್ ಮಾಡಕ್ ತಗೋತೀವಿ. ಏನ್ ಕ್ಯಾಲ್ಕುಲೇಷನ್ ಮಾಡಕ್? ಕ್ಯಾಪಿಟಲ್ ಅನ್ನ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಕ್ ತಗೋತೀವಿ. ಡ್ರಾವಿಂಗ್ಸ್ ಅನ್ನ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಕ್ಯಾಲ್ಕುಲೇಷನ್ ಮಾಡಕ್ ಯೂಸ್ ಮಾಡ್ತೀವಿ. ಅಷ್ಟು ಬಿಟ್ರ ಮತ್ತೆ ಅದಕ್ಕೂ ಯೂಸ್ ಇಲ್ಲ. ಇವೆರಡು ಅರ್ಥ ಆಗತ್ತೆ ಎಲ್ಲರಿಗೂ? ಓಕೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಪರ್ಸೆಂಟೇಜ್ ಕೊಟ್ರ ಡ್ರಾವಿಂಗ್ಸ್ ಹುಡುಕಾಡ್ಬೇಕು ನೀವು, ಅದ್ರ ಮ್ಯಾಗ ತೆಗಿಬೇಕು. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಪರ್ಸೆಂಟೇಜ್ ನ ಕೊಟ್ರ, ಕ್ಯಾಪಿಟಲ್ ಅನ್ನು ಪರ್ಸೆಂಟೇಜ್ ನ ಕೊಟ್ರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅವಾಗ ನೀವು ಕ್ಯಾಪಿಟಲ್ ಹುಡುಕಾಡ್ಬೇಕು, ಮರಿಬಾರ್ದು. ಓಕೆ, ಇವು ನೆನಪಿಟ್ಕೊಂಡು ವರ್ಕ್ ಮಾಡ್ಬೇಕಾ? ನೆಕ್ಸ್ಟ್ ಹೋದ್ರ ದಿ ನೆಟ್ ಪ್ರಾಫಿಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2018 ಆಫ್ ₹40,000. ನೆಟ್ ಪ್ರಾಫಿಟ್ ಎಷ್ಟೈತ್ರಿ? 40,000. ಕ್ಲಿಯರ್? ಹಾಗಾದ್ರೆ ನಿಮ್ಮ ಹತ್ರ ನೆಟ್ ಪ್ರಾಫಿಟ್ ಐತಿ 40,000 ರೂಪಾಯಿ. ಆಮೇಲೆ ಕಮಿಷನ್ ಐತಿ 10%, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಐತಿ 7% ಕ್ಯಾಪಿಟಲ್ ಐತಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲರಿ ಇದೆ, ಆಮೇಲೆ ರೇಷಿಯೋ ಇದೆ. ಇಷ್ಟೆಲ್ಲ ಕ್ಲಿಯರ್ ಇದೆ. ಹಾಗಾದ್ರೆ ನಾವು ಫಸ್ಟ್ ಫಾರ್ಮ್ಯಾಟ್ ಬರೋಣ, ಆಮೇಲೆ ರೆಕಾರ್ಡ್ ಮಾಡ್ಕೊತಾ ಹೋಗ್ಬಿಟ್ಟು ಬಹಳ ಸಿಂಪಲ್ ಇರ್ತದೆ. ಹಾಗಾದ್ರೆ ನಿಮ್ಗೆ ಎಲ್ಲರಿಗೂ ಫಾರ್ಮ್ಯಾಟ್ ನೆನಪಿದೆ ಅನ್ಕೋತೀನಿ. ಫಸ್ಟ್ ಬೈ ಸೈಡ್ ಏನಂತ ಹೋಗ್ಬೇಕ್ರಿ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, P&L ಅಕೌಂಟ್. ಫಸ್ಟ್ ನೀವು ಫಾರ್ಮ್ಯಾಟ್ ಮೊದಲಿಗೆ ಬರ್ದ್ಬಿಟ್ರೆ ಲಾಸ್ ಇಲ್ಲ. ಓಕೆ. ಸೊ ಹಾಗಾದ್ರೆ ಬಿಲೋ ದಟ್ ಬ್ರಾಕೆಟ್ ನಾಗ ಏನ್ ಬರೀಬೇಕಪ್ಪ ಅಂದ್ರ
ನೆಟ್ ಪ್ರಾಫಿಟ್. ಏನಂತ ಬರೀಬೇಕ್ರಿ? ನೆಟ್ ಪ್ರಾಫಿಟ್. ಕ್ಲಿಯರ್? ಹಾಗಾದ್ರೆ ನೆಟ್ ಪ್ರಾಫಿಟ್ ಎಷ್ಟೈತಿ ಪ್ರಾಬ್ಲಮ್ನಾಗ? ನೀವು ಒಂದ್ಸರಿ ಅಬ್ಸರ್ವ್ ಮಾಡಿದ್ಲೆ ನೋಡ್ರಿ. ನೆಟ್ ಪ್ರಾಫಿಟ್ ಇದು ಸ್ಟಾರ್ಟಿಂಗ್ ಇರ್ತದ ಒಂದು, ಲಾಸ್ಟ್ ಕೊಟ್ಟಿರ್ತಾನ ಒಂದು. ಅರ್ಥ ಆಯ್ತಾ? ಎಷ್ಟೈತ್ರಿ? 40,000. ಆ 40,000 ಅನ್ನ ಇಲ್ಲಿ ಬರ್ಬಿಡೋಣ. ಕ್ಲಿಯರ್ ಆಯ್ತಾ? ಎರಡನೇ ಐಟಮ್ ಏನ್ರಿ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಈ ಕಡೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇರ್ತದ, ಫಿಕ್ಸ್ ಎಲ್ಲದು. ಈ ಕಡೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಕ್ಲಿಯರ್? ಹಾಗಾದ್ರೆ ಇಲ್ಲಿ ಬಾಯ್ ಸೈಡ್ ಬರೀತೀವಿ ನೋಡ್ರಿ. ನೀವು ಅಡ್ವಾನ್ಸ್ ಬರೋದು ನಡೀತದ. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಂತ ಬರದೆ, ಹೌದಾ? ನನಗೆ ಬೇಕಾಗಿರೋದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಹಾಗಾದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನೀವು ಚೆಕ್ ಮಾಡ್ರಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟೈತಿ ನೋಡ್ರಿ ಇಲ್ಲಿ? 5%. ಎಷ್ಟು ಪರ್ಸೆಂಟ್ ಐತಿ? 5% ಐತಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬೇರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಲ್ಲಿ ಡ್ರಾವಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 5%. ಹಾಗಾದ್ರೆ 5% ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಸರ್ ಇದನ್ನ? 5% ಎದ್ರ ಮೇಲೆ ತೆಗಿಬೇಕಂದ್ರ ಇಲ್ಲಿ ಬರ್ಬೇಕು, ಹುಡುಕ್ಯಾಡ್ಬೇಕು. ಡ್ರಾವಿಂಗ್ಸ್. ದಿ ಡ್ರಾವಿಂಗ್ಸ್ ಆಫ್ ಪಿ 16,000, ಕ್ಯೂ 14,000. ಹಾಗಾದ್ರೆ ಡ್ರಾಯಿಂಗ್ಸ್ ಚೆಕ್ ಮಾಡ್ಕೋಬೇಕ. ಹಾಗಾದ್ರೆ ಇಲ್ಲಿ ಬರ್ರಿ ಫಸ್ಟ್. ಯಾರಿ? ಪಾರ್ಟ್ನರ್ ಪಿ. ಓಕೆ, ಕ್ಲಿಯರ್? ಪಾರ್ಟ್ನರ್ ಪಿ ಎಷ್ಟದ? 16,000 14,000 16,000. ಅದನ್ನ ತಗೊಂಡು ಇಂಟು 5/100. ಅಗೇನ್ ಕ್ಯೂ 14,000 ಇಂಟು 5/100. ಕ್ಲಿಯರ್ ಆಯ್ತು? ಕ್ಲಿಯರ್ ಆಯ್ತಲ್ಲ ನೀವು? ಹಾಗಾದ್ರೆ ನೋಡ್ರಿ, ಇವಾಗ ಟೋಟಲ್ ತೆಗೆದು ಕ್ಯಾಲ್ಕುಲೇಷನ್ ಮಾಡ್ರಿ. 800. Is it right? 800 700 ಇಬ್ಬರದು ಕೂಡಿಸೆ 1500 ಬರ್ಬಿಡೋದು. ಮುಗೀತು. ಈ ಕಡೆ ಎಷ್ಟು ಐಟಮ್ಸ್ ಬರ್ತಾವ? ಓನ್ಲಿ 2 ಐಟಮ್ಸ್. ಒನ್ ಈಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ದ ಒನ್ ಈಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸರ್ ಎನಿಥಿಂಗ್ ಎಲ್ಸ್ ಈ ಕಡೆ ಬರ್ತದನ್ರಿ? ಬಂದ್ರೆ ಲಾಸ ಬರ್ಬೇಕು, ಅದ್ ಬಿಟ್ರೆ ಮತ್ತೇನು ಇಲ್ಲ. ಇವೆರಡ ಬರೀಬೇಕು. ಕ್ಲಿಯರ್? ಹಾಗಾದ್ರೆ ಅರ್ಥ ಆಯ್ತಲ್ಲ ನೀವು? ಹಾಗಾದ್ರೆ ನೆಕ್ಸ್ಟ್ ಏನ? 2 ಸೈಡ್ ಬರೋಣ. ಡೆಬಿಟ್ ಸೈಡ್ 2. ಫಸ್ಟ್ ಏನ್ ತಗೋಬೇಕ್ರಿ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಈಗ ಏನ್ ತಗೋಬೇಕ್ರಿ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನಿಮ್ಗೆ ಅರ್ಥ ಆಗತ್ತಾ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೇಳ್ಕೊತ ಬರ್ರಿ. 7% ಇಂಟ್ರೆಸ್ಟ್ ಅಲೋಡ್ ಆನ್ ಕ್ಯಾಪಿಟಲ್ ಅಂದ್ರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಐತೆ. ಎಷ್ಟು ಪರ್ಸೆಂಟ್ ಐತಿ? 7%. ಹಾಗಾದ್ರೆ ಯಾವ್ದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಬೇಕು? ಕ್ಯಾಪಿಟಲ್ ಮೇಲೆ. ಕ್ಯಾಪಿಟಲ್ ಅದಾವ 1 lakh, ಇನ್ನೊಂದು 80,000. ಹಾಗಾದ್ರೆ ಫಸ್ಟ್ ಪಿ 1 lakh into 7/100, Q 80,000 into 7/100. Okay, first one 7,000, second one 5,600. Is it right? 5,600. Total 12,600. Clear? ಕ್ಲಿಯರ್ ಆಯ್ತಲ್ಲ ನೀವು? ಇದು ಹೇಗೆ ತಗೋಬೇಕು ಗೊತ್ತಾಯ್ತಾ? ಇದೆಷ್ಟು ಕ್ಯಾಲ್ಕುಲೇಟ್ ಮಾಡಕ್ ಕಲಿಬೇಕು. ಇವೆರಡರಿ ಬಹಳ ಇಂಪಾರ್ಟೆಂಟ್. ಕ್ಯಾಲ್ಕುಲೇಟ್ ಮಾಡಕ್ ಕಲ್ತ್ರ ಮುಗೀತು. ಇದನ್ನ ಯಾವ್ದ್ರ ಮ್ಯಾಗ ಮಾಡ್ಬೇಕು, ಇದನ್ನ ಯಾವ್ದ್ರ ಮ್ಯಾಗ ಮಾಡ್ಬೇಕು ನೋಡ್ಬೇಕು. ಪರ್ಸೆಂಟೇಜ್ ಕೊಟ್ರೆ ಅಟ್ಟ ಕ್ಯಾಲ್ಕುಲೇಷನ್. ಡೈರೆಕ್ಟ್ ಅಮೌಂಟ್ ಕೊಟ್ಟರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಮೌಂಟ್ ಕೊಟ್ಟರೆ ಡೈರೆಕ್ಟ್ ಆಗಿ ಅಮೌಂಟ್ ಬರೆದು ಬಿಡ್ಬೇಕು. ಓಕೆ, ಕ್ಯಾಪಿಟಲ್ ಅಮೌಂಟ್ ಬರೀಬಾರ್ದು, ಡ್ರಾಯಿಂಗ್ಸ್ ಅಮೌಂಟ್ ಬರೀಬಾರ್ದು, ಓನ್ಲಿ ಇಂಟ್ರೆಸ್ಟ್ ಅಮೌಂಟ್ ಬರೀಬೇಕು. ಕ್ಲಿಯರ್? ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ಇಂಟ್ರೆಸ್ಟ್ ಕ್ಯಾಪಿಟಲ್ ಆಯ್ತು. ಅದಾದ ನಂತರ ಸ್ಯಾಲರಿ ತಗೋಬೇಕು. ಏನ್ ತಗೋಬೇಕ್ರಿ? ಸ್ಯಾಲರಿ. ಟು ಸ್ಯಾಲರಿ. ಸ್ಯಾಲರಿ ಯಾರಿಗೆ? ಯಾವ ಪಾರ್ಟ್ನರ್ ಕೊಟ್ಟಿರ್ತಾರ ಆ ಪಾರ್ಟ್ನರ್ ಸ್ಯಾಲರಿ ತಗೋಬೇಕಾ? ಹಾಗಾದ್ರೆ ಸ್ಯಾಲರಿ ಹುಡುಕಾಡೋಣ. ಪಿ ಪಾರ್ಟ್ನರ್ ವಿಲ್ ಬಿ ಅಲೌಡ್ ಸ್ಯಾಲರಿ ₹400 ಪರ್ ಮಂತ್. ಯಾರಿಗೆ ಕೊಟ್ಟಾರ ಸ್ಯಾಲರಿ? ಪಿ ಗೆ. ರೈಟ್? ಹಾಗಾದ್ರೆ ಪಿ ಸ್ಯಾಲರಿ ತಗೋಣ. ಹಾಗಾದ್ರೆ ಸ್ಯಾಲರಿ ಟು ಪಿ ಅಂತ ಬರಿಬೇಕಾ? ಬರ್ದು ಎಷ್ಟು ಕೊಟ್ಟಾರಪ್ಪ ಪ್ರತಿ ತಿಂಗಳಿಗೆ? 400 ಕೊಟ್ಟಾರ. ಹಾಗಾದ್ರೆ ಇಂಟು ಎಷ್ಟು ಮಾಡ್ಬೇಕಾ? 12. ಯಾಕೆ 12 ಮಾಡ್ಬೇಕು ಗೊತ್ತದ? ಪರ್ ಮಂತ್ ಅದ, ಅದಕ್ಕೆ 12 ಮಾಡ್ಬೇಕಾ? 400 ಇಂಟು 12 ಮಾಡಿದ್ರ 4,800. ರೈಟ್? ಕ್ಲಿಯರ್? ಇಷ್ಟು ಗೊತ್ತಾಯ್ತಾ? ಇದಾಗಂತ ನೆಕ್ಸ್ಟ್ ಸ್ಯಾಲರಿ ಅಂತ ಏನ್ ತಗೋಬೇಕಾ? ಲಾಸ್ಟ್ ಪಾಯಿಂಟ್ ಕಮಿಷನ್. ಏನ್ ತಗೋಬೇಕಾ? ಕಮಿಷನ್. ಸೊ ಹಾಗಾದ್ರೆ ಟು ಕಮಿಷನ್. ಕಮಿಷನ್ ಟು ಹೂಮ್? ಯಾರಿಗೆ ಕಮಿಷನ್ ಕೊಡಾಕತ್ತಾರ? ಇಲ್ಲಿ ನೋಡ್ರಿ. ಕ್ಯೂ ಹೂ ಮ್ಯಾನೇಜಸ್ ದಿ ಸೇಲ್ಸ್ ಡಿಪಾರ್ಟ್ಮೆಂಟ್ ವಿಲ್ ಬಿ ಅಲೌಡ್ ಕಮಿಷನ್. ಯಾರಿಗೆ? ಕ್ಯೂಗ. ಹಾಗಾದ್ರೆ ಕಮಿಷನ್ ಟು ಕ್ಯೂ ಅಂತ ಬರೀಬೇಕು. ಪಾರ್ಟ್ನರ್ ಯಾರು ಅವ್ರ ಹೆಸರು ಬರಿಬೇಕ್ರಿ, ಮರಿಬಾರ್ದು. ಓಕೆ, ಹಾಗಾದ್ರೆ ಎಷ್ಟು ಪರ್ಸೆಂಟ್ ಐತ್ರಿ ಅವ್ನ ಕಮಿಷನ್? 10%. ಯಾವ್ದ್ರ ಮೇಲೆ ಐತಿ 10%? ನೆಟ್ ಪ್ರಾಫಿಟ್. ಹಾಗಾದ್ರೆ ನೆಟ್ ಪ್ರಾಫಿಟ್ ಎಲ್ಲ ಐತಿ? ನೆಟ್ ಪ್ರಾಫಿಟ್ ಇಲ್ಲಿ ಐತಿ. ಐತಾನೆ ಇಲ್ಲಿ ಐತಿ. ಹಾಗಾದ್ರೆ ನೆಟ್ ಪ್ರಾಫಿಟ್ ಬರ್ತೀವಿ. ಹಾಗಾದ್ರೆ ಇದ ನೆಟ್ ಪ್ರಾಫಿಟ್ ರೀ ಯಾವಾಗ್ಲೂ ತೀತು. ಹಾಗಾದ್ರೆ ಅದ್ರ ಮೇಲೆ ನೋಡ್ರಿ 40
1000 into 10 divided by 100. So you will get 4000 is the commission. ಅರ್ಥ ಆಗುತ್ತಾ? ಕ್ಲಿಯರ್ ಇದೆ? ಹಾಗಾದ್ರೆ ನೆಟ್ ಪ್ರಾಫಿಟ್ ಮೇಲೆ ಕಮಿಷನ್ ಅಂತ ಹೇಳಿದ್ರೆ ಯಾವ್ದ್ರ ಮೇಲೆ ತೆಗಿತೀರಿ? ಇಲ್ಲಿ ಇರ್ತದಲ್ಲ ನೆಟ್ ಪ್ರಾಫಿಟ್, ಅದ್ರ ಮೇಲೆನ ಕಮಿಷನ್ ತೆಗಿಬೇಕು. ಕ್ಲಿಯರ್? ಇಷ್ಟು 5 ಅದು ಅದಲ್ಲ ನೋಡ್ರಿ, ಇದು 1 2 3 4 5 ಕಂಪ್ಲೀಟ್ ಮುಗಿತಷ್ಟೇ. ಇವಾಗ ಏನ್ ಮಾಡ್ಬೇಕು ನೆಕ್ಸ್ಟ್ ಇವಾಗ ಏನ್ ಮಾಡೋಣ, ಟೋಟಲ್ ಮಾಡೋಣ, ಬ್ಯಾಲೆನ್ಸಿಂಗ್ ಚೆಕ್ ಮಾಡೋಣ, ಎಷ್ಟು ಬ್ಯಾಲೆನ್ಸ್ ಬರ್ತದ ಅಂತ ಹೇಳಿ ನೋಡೋಣ. ಪರ್ಫೆಕ್ಟ್ ಆಗಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಏನಾರ ಕನ್ಫ್ಯೂಸ್ ಇದ್ರೆ ಕೇಳಬಹುದು. ಓಕೆ, ಸೊ ಹಾಗಾದ್ರೆ 40,000 plus 1,500 41,500 41,500 41,500. Out of 41,500 we have to deduct all these things. ನಾವೇನ್ ಮಾಡ್ಬೇಕಂದ್ರೆ 41,500 ಅಲ್ಲಿ ಇವೆಲ್ಲವುಗಳನ್ನ ಮೈನಸ್ ಮಾಡ್ಕೊಂಡು ಬರಬೇಕು. ಉಳಿದಿದ್ದ ಬ್ಯಾಲೆನ್ಸ್ ನೆಟ್ ಪ್ರಾಫಿಟ್ ಆಗಿರ್ತದೆ. ಎಷ್ಟು ಉಳಿತು? 2. ಈ ಕಡೆ ಬಂದ್ರೆ ಪ್ರಾಫಿಟ್, ಈ ಕಡೆ ಬಂದ್ರೆ ಲಾಸ್. ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಅನ್ಬೇಕು. 21,400. ರೈಟ್? ಒನ್ಸ್ ಅಗೇನ್ ಚೆಕ್ ಇಟ್. ಚೆಕ್ ಮಾಡ್ರಿ 21,400 ಬರ್ತೈತಿಲ್ಲ ಅಂತೇಳಿ. ನನ್ಗೆ ಯಾಕೋ ಬರಲ್ಲ ಅನ್ಸುತ್ತಾ. 41,500 ಅಲ್ಲಿ ಮೊದಲು 12,600 ಮೈನಸ್ ಮಾಡ್ಬೇಕಾ, ನೆಕ್ಸ್ಟ್ 4,800, ನೆಕ್ಸ್ಟ್ 4,000. ಟೋಟಲ್ 21,400 ಮೈನಸ್ ಮಾಡ್ಬೇಕು 41,500 ಒಳಗಡೆ. ಮತ್ತೆ ಸಾರಿ 20,100. ದಟ್ ಇಸ್ ದಿ ಪ್ರಾಫಿಟ್ ಟ್ರಾನ್ಸ್ಫರ್ಡ್. ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಇದನ್ನ? ಕ್ಯಾಪಿಟಲ್ ಅಕೌಂಟ್ಗೆ. ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್ ಹೋಗ್ತದೆ. ಎಲ್ಲಿ ಹೋಗ್ತದೆ ಇದು? ಕ್ಯಾಪಿಟಲ್ ಅಕೌಂಟ್ಸ್. ಓಕೆ, ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಪಾರ್ಟ್ನರ್ ಪಿ, ಪಾರ್ಟ್ನರ್ ಕ್ಯೂ ಇವರಿಬ್ಬರು ಬರೀಬೇಕು. ಅವ್ರಿಬ್ಬರಿಗೂ ಹಂಚಬೇಕಲ್ರಿ. ಈ ಪ್ರಾಫಿಟ್ ಬಂತ, ಈಗ ಒಂದು ಸಂಸ್ಥೆ ಪ್ರಾಫಿಟ್ ಬಂತ 20,100 ರೂಪಾಯಿ. ಅವ್ನಿಗೆ ಎಷ್ಟು ತೋರಿಸ್ಬೇಕಾರ ಪ್ರಾಫಿಟ್ ಹಂಚ್ಕೋದಾರಲ್ಲ ಎಲ್ಲರೂ. ಈಗ ನೀವ ಬಿಸ್ನೆಸ್ ಮಾಡತ್ರ ಪ್ರಾಫಿಟ್ ಹಂಚ್ಕೋತೀರಿ, ಹಾಗಾದ್ರೆ ಅವ್ರಿಬ್ರಿಗೆ ಹಂಚ್ಬೇಕು. ಹಾಗಾದ್ರೆ ಯಾವ ರೇಷೋ ಮೇಲೆ? ರೇಷೋ ಅವ್ರು ಕೊಟ್ಟಿರ್ತಾರ. ರೇಷೋ ಕೊಟ್ಟಾರ ನೋಡ್ರಿ, ರೇಷೋ ಕೊಟ್ಟಿದಾರ ಇಲ್ಲ ನೋಡ್ರಿ. ಈಕ್ವಲಿ 3:2 ಈಕ್ವಲಿ 2:1 ಹಿಂಗ್ ಕೊಟ್ಟಿರ್ತಾರ. ಆ ರೇಷೋ ಮೇಲೆ ಹಂಚ್ಬೇಕು. ಈಕ್ವಲ್ ಐತಂದ್ರ ಇಬ್ಬರಿಗೂ ಸೇಮ್ ಹಂಚ್ಬಿಡೋದು. ಹಾಗಾದ್ರೆ ಹೆಂಗ್ ಹಂಚಿಸ್ತಾರ ಅಂದ್ರೆ ಮೊದಲು ಈ ಪ್ರಾಫಿಟ್ ಅನ್ನ ಬರೀರಿ. 20,100 20,100. ಓಕೆ, ಈಕ್ವಲ್ ಇದ್ರ ಒಂದು ರೇಷೋ, ಬಟ್ ಎಲ್ಲರಿಗೂ ಒಂದು. ಇಬ್ರು ಪಾರ್ಟ್ನರ್ ಇದ್ರೆ ನೋಡ್ರಿ ರೇಷೋ ನೋಡ್ರಿ ಹೆಂಗ್ ಈಕ್ವಲ್ ಅಂದ್ರ 1:1. 3 ಮಂದಿ ಪಾರ್ಟ್ನರ್ ಇದ್ರ 1:1:1. ಅರ್ಥ ಆಯ್ತಾ? ಹೀಗೆ ತಗೊಳ್ಳಿ. ಸೊ ಹಾಗಾದ್ರೆ ಇಂಟು ಇವಂದು ಒಂದು ಇವಂದು ಒಂದು, ಇಬ್ರು ಸೇಮ್. 1 + 1 2 ಡಿವೈಡೆಡ್ ಬೈ 2 ಮಾಡಿದ್ರ 10,500 10,500 50 ಬರ್ತೀನಿ. 50 ಬರ್ತದೆ. ಓಕೆ, ಸಾರಿ 10,050 10,050. This is the profit regarding profit and loss appropriation account. ಕ್ಲಿಯರ್ ಇದೆ? ಓಕೆ, ಇದು ಈ ಕ್ಲಾಸಿನ ಪ್ರಾಬ್ಲಮ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ತಗೋಣ, ಅವಾಗ ನಿಮ್ಗೆ ಅರ್ಥ ಆಗ್ತದೆ. ಓಕೆ, ಥ್ಯಾಂಕ್ ಯು.